ಗುಡ್ ಮಾರ್ನಿಂಗ್ ಗೈಸ್, ಕೋಲ್ಡ್ ಮಾರ್ನಿಂಗ್ ವೆದರ್ ಚೆಕ್. ಸೊ ಇವತ್ತು ನಾವು ನಮ್ಮ ಕನ್ನಡ ಮೋಟೋ ಬ್ಲಾಗರ್ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ವಿ, ನಮ್ಮ ಆದಿತ್ಯ ಅವ್ರನ್ನ ಟ್ರಿಪಲ್ ರಶ್. ಸೊ ವಿಲ್ ಬಿ ರಿವ್ಯೂಯಿಂಗ್ 457 ಟುಡೇ. ಸೊ ಅಲ್ಲಿಗೆ ಹೋಗ್ತಾ ಇರೋದು. ಮೀಟಪ್ ಪಾಯಿಂಟ್ ಇರೋದು ನಮ್ಮ ಹೆಬ್ಬಾಳ್ ಎಸ್ ಟಿ ಮಾಲ್ ಹತ್ರ. ಸೊ ಅಲ್ಲಿ ಸಿಗೋಣ. ಬಂದೆ. ಇಲ್ಲ ಲೈಟ್ ಡ್ರಿಸಲ್ ಆಯ್ತು ಅಷ್ಟೇ ಆನ್ ದ ವೇ. ಬನ್ನಿ. ಗುಡ್ ಮಾರ್ನಿಂಗ್. ಆರಾಮಪ್ಪ. ಲೈಟ್ ಡ್ರಿಸಲ್ ಆಗ್ತಿತ್ತು, ಅದಕ್ಕೆ ಕೇಳಿದೆ. ಓಕೆ ಆ್ಯಕ್ಚುಲಿ ಇಲ್ಲಿ ಆಲ್ಮೋಸ್ಟ್ 1 ಇಯರ್ ಆಗಿತ್ತು ಅನ್ಸುತ್ತೆ. ಲಾಂಚ್ ಆಗಿದ್ದು ಲಾಸ್ಟ್ ಇಯರ್ ಸ್ಟಾರ್ಟಿಂಗ್ ಜಾನ್ ಆಫ್ ಫೆಬ್ರವರಿ ಯಾವಾಗಲೂ. ಯಾವುದಕ್ಕೆ? ಇವನದು. ಹೌದು ಜಾನ್ ಆಫ್ ಫೆಬ್ರವರಿ ಎಕ್ಸಾಕ್ಟ್. ಹಾಂ, ಇದೇ ಟೈಮ್ಗೆ ಲಾಂಚ್ ಆಯಿತು, ಆಮೇಲೆ ಇದು ಮಾಡಿದ್ದು. ಹಾಂ, ಫೈನ್. ಹೊರಟನಾ? ಇಲ್ಲ ಹೋಗ್ಬಿಟ್ಟು ಮಾಡಿದಾರ. ನಿಮ್ಮಿಷ್ಟ. ನಾನು ನಿಮ್ಗೆ ಓಕೆ ಅನ್ಸುತ್ತೆ ರೋಡ್ ಮಾಡೋದಕ್ಕೆ? ಸರಿ. ಸೊ ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ. ಇರೋ ರೋಡ್ ಸ್ವಲ್ಪ ಬೆಟ್ಟಿರೋ ಆಗಿದೆ. ಮಾರ್ನಿಂಗಿಂದ ಟ್ರಿಸ್ಲಿಂಗ್ ಆಗಿದೆ ಇವತ್ತು. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ, ಮಾತಾಡೋಣ, ಆಮೇಲೆ ರಿವ್ಯೂ ಮಾಡೋಕ್ಕೆ ಸರಿ ಹೋಗುತ್ತೆ. ಒಂಥರ ಕಷ್ಟ ಇದೆ, ಬಟ್ ಹಂಗೂ ಅಷ್ಟು ಫಾಸ್ಟಾಗಿ ಓಡಿಸ್ತಿದಾರಲ್ಲ. ಕಾಸ್ಟ್ ಇರುವಾಗ ಸ್ವಲ್ಪ ಇವ್ರು ಆರಾಮಾಗಿ ಹೋದ್ರೆ ಪೀಸ್ ಆಗಿರುತ್ತೆ. ಕಾಸ್ಟ್ ಮಾಡಿದ್ರೆ ಹೌದು. ಇವಾಗ ಬ್ರೇಕ್ಫಾಸ್ಟ್ ಮುಗೀತು. 457 ರಿವ್ಯೂ ಮಾಡಕ್ಕೆ ಹೋಗ್ತಾ ಇದ್ದೀವಿ ಈಗ ಸೆರೆಫಿಲ್ ರೋಡ್ ಹತ್ರ. ನಾನು ಆದಿತ್ಯ ಅವ್ರದ್ದು LS 400 ಅನ್ಸುತ್ತೆ, LS 400 ಓಡಿಸ್ತಾ ಇದ್ದೀನಿ. ಲೊಕೇಶನ್ ಬೆಸ್ಟು, ಹತ್ತಿರದಲ್ಲಿದೆ ನಿಮಗೆ. ನಾನು ಸುಮ್ಮನೆ ನಾನು ಬಿಹೈಂಡ್ ದ ಸೀನ್ಸ್ ಅಂತ ಮಾಡ್ತೀನಿ, ಆದಷ್ಟು ಫಿಲ್ಟರ್ ಮಾಡ್ತೀನಿ. ನಿಮಗೆ ಡೀಟೇಲ್ಡ್ 457 ರಿವ್ಯೂ ವಿಡಿಯೋ ಬೇಕು ಅಂದರೆ ಅದು ನಮ್ಮ ಟ್ರಿಪಲ್ ರಶ್ ಅವರ ಚಾನಲಲ್ಲಿ ಇರುತ್ತೆ. ಇದು 457cc ಪ್ಯಾರಲಲ್ ಟ್ವಿನ್ ಇಂಜಿನ್ ಬರೋದು. ಯೂಶಲಿ ಎಲ್ಲ ನಿಮಗೆ ಈ ಮಿಡ್ ಸೆಗ್ಮೆಂಟಲ್ಲಿ ಬರೋದು ಸಿಂಗಲ್ ಸಿಲಿಂಡರ್ ಬರುತ್ತೆ, ಬಟ್ ಇದರಲ್ಲಿ ನಿಮಗೆ ಟ್ವಿನ್ ಸಿಲಿಂಡರ್ ಲಿಕ್ವಿಡ್ ಕೂಲ್. ಸೊ ಸ್ನೇಹಿತರೆ, ಇದರಲ್ಲಿ ನಿಮಗೆ 2 ಕಲರ್ ಆಪ್ಷನ್ಸ್ ಬರುತ್ತೆ. ನಮ್ಮ ಹತ್ರ ಇರೋದು ಇದು ಪೂಮಾ ಗ್ರೇ ಅಂತ ನೋಡ್ತಾ ಇದ್ದೀವಿ. ಎಲ್ಲ ಸಿನಿಮ್ಯಾಟಿಕ್ ಶಾರ್ಟ್ಸ್ ತೆಗಿತಾ ಇದ್ದಾರೆ. ಬ್ರೋ ಆಗಲೇ 1 ವರ್ಷ ಆಯಿತು ಟೋನೋ ಬಂದು, ಇವಾಗ ರಿವ್ಯೂ ಮಾಡ್ತಿದ್ದೀರಾ? ಟೈಮೇ ಆಗಿಲ್ಲ ಬ್ರೋ, ಮಧ್ಯ ಅದು ಹಂಗೆ ಸ್ಟಾರ್ಟಿಂಗೇ ಮಾಡಿದ್ರೆ ಮಾಡ್ದಂಗೆ. ಸ್ವಲ್ಪ ಲೇಟ್ ಆಯ್ತು ಅಂದರೆ ಅದು ಲೇಟ್ ಆಗ್ತಾನೇ ಇರುತ್ತೆ, ಹಂಗೆ ಆಗೋದು. ಸೊ ನೀವು ಎವ್ರಿ ಮಾರ್ನಿಂಗ್ ಬರ್ತೀರಾ ಇಲ್ಲಿಗೆ? ಸಂಡೇ ಮಾರ್ನಿಂಗ್. ಸೊ ಯೂಶಲಾಗಿ ಏನು ಅದೆಲ್ಲ ಸೂಪರ್ ಬೈಕ್ ನೋಡೋದಕ್ಕೆ, ಸೂಪರ್ ಕಾರ್? ಓಕೆ.
ಸೊ ನಿಮ್ಗೆ ಯಾರು ಇನ್ನು ಫೇವ್ರೆಟ್ ಯೂಟ್ಯೂಬರ್? ನಮ್ಮ ಹೌದು, ಇವರು ಟೀಮ್ 88 ಅವರು ಎಲ್ಲ ಸೇರ್ ಮಾಡ್ತಾರೆ. ನಾವಿರೋ ಜಾಗದಲ್ಲಿ ಅಪ್ರಿಲ್ಲ ಇಲ್ಲ ಅಂದರೆ ಹೇಗೆ? ಸೊ ನಮ್ಮ RSV4 ಬರ್ತಾ ಇದೆ, ಫ್ಯಾಕ್ಟ್ರಿ ಎಡಿಷನ್ ಇದು 2014 ಮಾಡಲ್. ಇದಕ್ಕೆ ಆ್ಯರೋ ಫುಲ್ ಸಿಸ್ಟಮ್ ಹಾಕಿದ್ದಾರೆ. ಎಕ್ಸಾಸ್ಟ್ ಚೆಕ್ ಮಾಡೋಣ. ಸೊ ವಿಡಿಯೋ ಯಾವಾಗ ಬರುತ್ತಾ? ಮೋಸ್ಟ್ಲಿ ಐ ಆಮ್ ಥಿಂಕಿಂಗ್ ದಿಸ್ ವೀಕೆಂಡ್ ಬ್ರೋ, ನೋಡೋಣ. ಓಕೆ, ನೋಡ್ಬೇಕು. ಬಟ್ ವೀಕೆಂಡ್ ಅಲ್ಲೂ ಬರ್ತೀನಿ ತಂದ್ರಲ್ಲ ಸರ್ಪ್ರೈಸಿಗೆ. ನೋಡೋಣ, ವಿಲ್ ಸಿ ಬ್ರೋ. ಎಲ್ಲ ಟೈಮ್ ಕನ್ವೀನಿಯಂಟ್ ಅಂದರೆ ಪಕ್ಕ ಖಂಡಿತ ಬರಬೇಕಂತ ಇಷ್ಟನೇ ಇದೆ, ನೋಡೋಣ. ಸೊ ಇವಾಗ ಇನ್ನೂ ರಿವ್ಯೂ ಮುಗಿಸ್ಕೊಂಡು ಬಂದಿದ್ದೀರಾ. ನಿಮ್ಗೇನು ತುಂಬ ಇಷ್ಟ ಆಯಿತು ಈ ಬೈಕಲ್ಲಿ? ಮೇಯ್ನು ಇಂಜಿನ್ ಪವರ್ ಬ್ರೋ, ಲೈಕ್ ಆ ಟ್ವಿನ್ ಸಿಲಿಂಡರ್ದು ಫೀಲ್, ಎಸ್ಪೆಷಲಿ ಇನಿಷಿಯಲ್ಲು ಮಿಂಟು ಸಾಕ ಚೆನ್ನಾಗಿದೆ ಅನಿಸ್ತು ನನಗೆ ಟಾಪಿಕ್ಕಿಂತ. ಸೊ ಪವರು ಮತ್ತು ರೈಡಿಂಗ್ ಪೋಸ್ಚರು ತುಂಬ ಚೆನ್ನಾಗಿದೆ ಅನಿಸ್ತು. ಓಕೆ, ಸೊ ಇವಾಗ ಎಷ್ಟೊಂದು ಜನಕ್ಕೆ ತುಂಬ ಆಸೆ ಇದೆ ಅಪ್ರಿಲ್ಲ ತೊಗೊಳಕ್ಕೆ, ಬಟ್ ತುಂಬ ಹೆಸಿಟೇಟ್ ಮಾಡ್ತಾರೆ ಅಪ್ರಿಲ್ಲ ಹೇಗಿರುತ್ತೆ ಏನೋ ಅಂತ. ಅವ್ರಿಗೊಂದು ನೀವು ಅಡ್ವೈಸ್ ಏನು ಕೊಡ್ತೀರಾ? ಯೂಶ್ವಲಿ ನನಗೆ ಅನ್ಸೋದು ಏನಂತ ಹೇಳಿದ್ರೆ, ತುಂಬ ಜನ ಹೆಸಿಟೇಟ್ ಮಾಡ್ತಾರೋದು ಓನ್ಲಿ ರೀಸನ್ ಈಸ್ ಬಿಕಾಸ್ ಆಫ್ ದ ಇಶ್ಯೂಸ್ ದಟ್ ದೇ ಮೈಟ್ ಫೇಸ್, ಏನಾರ ಪ್ರಾಬ್ಲಮ್ಸ್ ಆದರೆ ಅಂತ. ಸೊ ಹಂಗೇನಾದ್ರು ಇದ್ದರೆ ನನ್ನ ಅಡ್ವೈಸ್ ಸಿಂಪಲ್ಲು ಬ್ರೋ, ಈ ಗಾಡಿ ಚೆನ್ನಾಗಿದೆ, ಗಾಡಿ ತೊಗೊಂಡ್ಮೇಲೆ ಸ್ಟಾಕ್ ಇಟ್ಕೊಂಡ್ರೆ ಒಳ್ಳೆಯದು. ಸೊ ಏನಾದರೂ ಪ್ರಾಬ್ಲಮ್ಸ್ ಆದ್ರೂ ವಾರಂಟಿ ಅವಾಗ ಇರುತ್ತೆ ಕಂಪ್ನಿ ಕಡೆಯಿಂದ, ಅವಾಗ ತೊಂದರೆ ಇಲ್ಲ. ಸೊ ಅಕಸ್ಮಾತ್ ಏನಾದ್ರು ಮಾಡಿಫಿಕೇಷನ್ಸ್ ಮಾಡಿ ವಾರಂಟಿ ಬಂದಿಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಇಫ್ ಯು ಆರ್ ಬೈಯಿಂಗ್ ಡೋಂಟ್ ಹೆಸಿಟೇಟ್, ಯು ಕ್ಯಾನ್ ಬೈ ಇಟ್ ಇಫ್ ಯು ಲೈಕ್ ದ ಬೈಕ್, ಬಟ್ ಕೀಪ್ ಇಟ್ ಸ್ಟಾಕ್, ಅವಾಗ ನೀವು ಸೇಫ್ ಆಗಿರ್ತೀರ. ಮತ್ತು ಇನ್ನೊಂದು ಅಪ್ರಿಲ್ಲ ಅಂತ ಹೆಂಗೆ ಟಾಪ್ ಸ್ಪೀಡಿಗೆ ಜಾಸ್ತಿ ಏನೋ ಕ್ರೇಜ್ ಬಂದಿದ್ದು. ಸೊ ಆದಷ್ಟು ಎಲ್ಲರೂ ಟಾಪ್ ಸ್ಪೀಡಲ್ಲಿ ಓಡ್ಸೋಕೆ ನೋಡ್ತಾರೆ, ಅವ್ರಿಗೊಂದು ಅಡ್ವೈಸು. ಸೊ ಸಿ, ಯಾವಾಗೂ ಒಂದೇ ಥರ ಓಡಿಸ್ಬಾರ್ದು. ಓಡಿಸೋದು ಹೆಂಗೆ ಅಂತಂದರೆ ಅದೊಂದು ಎಂಜಾಯ್ಮೆಂಟ್ ಇದ್ದಂಗೆ. ಒಂದು ಟೈಮು ಒಂದು ಮೂಡಲ್ಲಿ ಒಂಥರ ಓಡಿಸ್ಬೇಕು, ಇನ್ನೊಂದು ಮೂಡಲ್ಲಿ ಇನ್ನೊಂದು ಥರ ಓಡಿಸ್ಬೇಕು. ಯಾವಾಗೂ ಒಂದೇ ಥರ ಇಲ್ಲ, ನಾನೇನೋ ಬ್ರೇಕ್ ಮಾಡೋದಕ್ಕೆ, ರೆಕಾರ್ಡ್ ಬ್ರೇಕ್ ಮಾಡೋದಕ್ಕೆ ಅಂತಲೇ ಓಡಿಸ್ತೀನಿ ಅಂತಂದರೆ ಯಾವಾಗಲೂ ಅದು ನೀವು ಎಂಜಾಯ್ ಮಾಡೋದಿಲ್ಲ ರೈಡು. ನೀವೇನೋ ಒಂದು ಕಡೆ ಕಾನ್ಸಂಟ್ರೇಟ್ ಮಾಡಿ ಅದಕ್ಕಷ್ಟೇ ಫೋಕಸ್ ಮಾಡಿ ಓಡಿಸ್ದಂಗಿರುತ್ತೆ. ಇವಾಗ ನಾವು ರಿವ್ಯೂಗೆ ಬಂದಾಗ ರಿವ್ಯೂಗೆ ನಾವು ತೋರಿಸೋದಕ್ಕೆ ಅಂತ ರೈಡ್ ಮಾಡೋದು ಬೇರೆ, ಬಟ್ ಏನೇನು ಔಟ್ ದೇರ್ ರೈಡಿಂಗ್ ಅಲ್ಲ, ಆ ಒಂದು ಓವರ್ ಆಲ್ ಫೀಲಿಂಗ್ನ ಎಂಜಾಯ್ ಮಾಡಿ ಜಾಸ್ತಿ. ನಿಮ್ಗೆ ಅವಾಗ ಆ ಒಂದು ಗಾಡಿ ಬಗ್ಗೆ ಜಾಸ್ತಿ ಕನೆಕ್ಟ್ ಬೆಳೆಯುತ್ತೆ, ಇನ್ನೂ ಚೆನ್ನಾಗಿರುತ್ತೆ. ನಿಮ್ಮ ರೈಡ್ಸ್ನ ಎಂಜಾಯ್ ಮಾಡ್ತೀರಾ. ಮಧ್ಯೆ ಎಲ್ಲ ಒಂದು ಕಡೆ ಸ್ಟ್ರೆಚ್ ಇದೆ, ನಿಮಗೂ ಒಳ್ಳೆ ಓಡ್ತಾ ಇರೋ ಪೇಜ್ ಇದೆ ಅಂತ ಹೇಳಿದ್ರೆ ಅವಾಗ ಹೊಡೀರಿ. ಆ ಥರ ಕ್ಯಾರಿ ಮಾಡಿದ್ರೆ ಸ್ಪೀಡ್ ಟಾಪ್ ಸ್ಪೀಡ್ ಮಾಡ್ಬೋದು, ಬಟ್ ಅದಕ್ಕೆ ಅಂತಲೇ ಯಾವಾಗಲೂ ಓಡ್ಸೋಕೆ ಹೋಗ್ಬೋದು ಅಂತ ನಾನು. ಸೊ ಎಲ್ಲ ಸೂಪರ್ ಬೈಕ್ ಗ್ಯಾಂಗ್ ಅವ್ರು ಇವತ್ತು ಬರ್ತಿದ್ದಾರೆ ಇಲ್ಲಿಗೆ. ಆಯ್ತಾ ಬ್ರೇಕ್ಫಾಸ್ಟು? ಆಲ್ ಡನ್. ಸರಿ, ಹೊರಡುವ. ನಮ್ದಿಲ್ಲ, ಆಲ್ಮೋಸ್ಟ್ ಆಯಿತು. ಹಾಯ್ ಬ್ರೋ. ನೋಡ ಲಾಟ್ ಆಫ್ ಥಿಂಗ್ಸ್ ಅಬೌಟ್ ಯು. ಹಿಂಗಿತ್ತು ರೈಡ್? ಚೆನ್ನಾಗಿತ್ತು ಬ್ರೋ, ಚೆನ್ನಾಗಿ ಫುಲ್ ರಿವ್ಯೂ ಮುಗೀತು. ಓಕೆ, ನೀವು ಎಲ್ಲಿ ಬಂದಿರಿ ರೈಡ್? ಇಲ್ಲ ಇಲ್ಲಿ ದೇವರ ಹಿಂದ್ಗಡೆ ಫುಡ್ಡಿಗೆ ಬಾಸ್ but it was great riding this bike, thanks to Aprilia Riders Club ಬೆಂಗಳೂರು. ಸೊ ನೀವು ಚೆಕ್ಔಟ್ ಮಾಡ್ಬೋದು ಅವ್ರನ್ನ ಇನ್ಸ್ಟಾಗ್ರಾಮಲ್ಲಿ, ಹಾಗೆಯೇ ಯೂಟ್ಯೂಬಲ್ಲಿ ಫಾಲೋ ಮಾಡಿ. ಸೊ ಪಾಪ ನನಗೆ ಬೈಕ್ ತಂದುಕೊಟ್ರು, ನಾನು ಕೇಳಿದ ತಕ್ಷಣ ರಿವ್ಯೂಗೆ ಅಂತ ಹೇಳ್ಬಿಟ್ಟು. ಸೊ ಥ್ಯಾಂಕ್ ಯು ಸೊ ಮಚ್ ದರ್ಶನ್.